ಓಯ್ ಆ ಕುರಿ ಮಂದನೆಲ್ಲ ಓಡಿಸ್ರು. ಯಾರಾದ್ರೂ ಮುಂದೆ ಬಂದ್ರೆ ಇವಳು ಕೂತ್ಕೆ ಕಟಾವ್. ಓಹೋ, ಮೊನ್ನೆ ಅವ್ರು ಮಾಡಿದಕ್ಕೆ ಇದು ಕೌಂಟ್ರಾ? ಮಂಗನ ಕೈಗೆ ಮಾಣಿಕ್ಯ ಸಿಗಾಕೊಂಡಿದೆ, ಬಿಡಿಸ್ಕೊಳ್ಳಿ ನೋಡೋಣ. ನನ್ನೇ ಮಂಗ ಅಂತೀನಲ್ಲ. ಸಾರಿ ಸರ್, ಮಾಣಿಕ್ಯ ಇರೋದು ಯಾರ ಕೈಲಿ? ಮಹಾರಾಜರ ಕೈಲಿ. ನೋಡಿ ಮಹಾರಾಜರೇ, ಅವಳಿರೋ ತನಕ ನೀವು ಸೇಫು. ಅವಳಿಗೇನಾದ್ರೂ ಸರಿ, ನೀವು ಮಾತ್ರ ಬಿಡಕ್ ಹೋಗ್ಬೇಡಿ, ಆಗ್ಲೇ ನೀವು ಸೇಫು. ನೀವು ಅವಳನ್ನೇನಾದ್ರೂ ಬಿಟ್ರಿ, ನೀವು ಕೇಳ್ರಿ. ಅಲ್ಲಿ ನಿಂತ್ಕೋ, ಹತ್ರ ಬಂದ್ರೆ ಇವಳನ್ನ ಎಗಸ್ಬಿಡ್ತೀನಿ. ಯಾರೋ ನೀನು? ಚಾಕ್ಲೇಟ್ ಸಿಪಾಯಿ ಗೊತ್ತಾ? ಇಲ್ಲ. ಹೋಗ್ಲಿ, ಬರ್ನಾಡ್ ಶಾ ಗೊತ್ತಾ? ಅದ್ಯಾವ ಬಡ್ಡೆತದ? ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದ್ರಿ, ಅವರು ರೈಟ್ರು. ನಾನು ಫೈಟ್ರು. ಅವ್ರಿಗೆ ಕೆಟ್ಟ ಕಟ್ಟೋವರೆಗೂ ಈ ರಕ್ತದ ಓಕಳಿ ನಿಲ್ಲೋದಿಲ್ಲ ಅಣ್ಣ. ಅವ್ರ ಮನೆಗೆ ನುಗ್ಗಿ ಸಮಾಧಿ ಕಟ್ಟಬೇಕು. ನೀನ್ ಸಮಾಧಿ ಕಟ್ಟೋದು ಅವನಿಗಲ್ಲ, ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಟ್ಟೋ ನನ್ನ ಆದರ್ಶಕ್ಕೆ. ಯಾರನ್ನ ಕೇಳಿ ನೀನ್ ದೇವಸ್ಥಾನಕ್ಕೆ ಹೋದೆ? ಹೆಚ್ಚು ಕಮ್ಮಿ ಆಗಿದ್ರೆ ಸೀದಾ ದೇವ್ರ ಪಾದಾನೆ ಸೇರ್ಕೋತಾ ಇದೆ. ಎಲ್ಲಿಂದ ತರ್ತಾ ಇದೆ ನೀನ? ಇವನು 4 ದಿವಸ ಇದ್ದು ಹೋಗ್ತಾನೆ. ಇಲ್ಲಿ ಉರಿಯೋ ಬೆಂಕಿ ಕಾವು ಅವನಿಗೆ ತಾಗಲ್ಲ. ಆದ್ರೆ ನೀನು ಈ ದೇವೇಂದ್ರನ ತಂಗಿ, ನಾವ್ ಹಾಕೋ ಪ್ರತಿಯೊಂದು ಹೆಜ್ಜೆ ಸುತ್ತೂ ನಾಟೋ ಮುಳ್ಳಿರುತ್ತೆ. ಓದ್ದವ್ರು ನೀವು, ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋ ಸೆನ್ಸ್ ಬೇಡ ನಿಮ್ಗೆ? ಸ್ವಂತ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಚ್ಚರಿಕೆ ವಹಿಸಬೇಕಾದಂತ ಪರಿಸ್ಥಿತಿ ಕ್ರಿಯೇಟ್ ಮಾಡಿದವ್ರಿಗೆ ಮೊದಲು ಆ ಸೆನ್ಸ್ ಇರ್ಬೇಕಾಗಿತ್ತು ಸರ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ ಸಾಯಿಸ್ಬೇಕಾದ್ರೆ ಇರ್ಬೇಕಾಗಿತ್ತು ಆ ಸೆನ್ಸು. ಅವ್ರು ಮಾಡಿದ ಅನ್ಯಾಯ ಅಕ್ರಮ ಆದ್ರೆ ಈಗ ನೀವು ಮಾಡ್ತಿರೋದು ಅದನ್ನೇ ತಾನೆ. ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ. ಸಮಸ್ಯೆಗಳಿಗೆ ಯಾರಪ್ಪ? ನೀವಾ ಅವ್ರ? ಅವ್ರು ನಿಮ್ ಕಡೆಯವ್ರನ್ನ ಕೊಚ್ಚಾಕ್ಲಿ, ನೀವು ಅವ್ರ ಕಡೆಯವ್ರನ್ನ ಕೊಚ್ಚಾಕ್ರಿ. ಅದ್ರ ಬದಲು ಇಬ್ರು ಕೂತು ಮಾತಾಡಿ ಬಗೆಹರಿಸ್ಕೋಬೋದಲ್ಲ. ಲವ್ ರಾಗಿ ಅಂತ ತಣ್ಣಗಾದ ಕಾಫಿನ ಕ್ಯಾಂಟೀನಲ್ಲಿ ಕುಡಿತಾ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಿನ್ನ ಕಾಲೇಜ್ ಕ್ಯಾಂಪಸ್ ನ ಜುಜ್ಬಿ ಜಗಳ ಅಲ್ಲ ಇದು. ತಲೆಮಾರುಗಳಿಂದ ನರದಲ್ಲಿ ಹರಿದು ಬರ್ತಾ ಇರೋ ದ್ವೇಷದ ಜ್ವಾಲಾಮುಖಿ ಇದು. ಹುಟ್ಟೋ ಕೂಸಿನ ಹೊಟ್ಟೆ ಮೇಲೆ ಸುಟ್ಟು ನಾಣ್ಯದ ಗುರ್ತಿಟ್ಟು ಬೆಳೆಸ್ತಾರೆ. ಇದನ್ನ ಮಾತನ್ನು ಬಗೆಹರಿಸ್ತೀಯಾ? ಶತ್ರುವಿನ ಹೆಸರನ್ನ ಕೈ ಮೇಲೆ ಅಚ್ಚೆ ಹಾಕಿ ಅವನ್ ತಲೆ ತೆಗೆಯೋದಕ್ಕೆ ನೀನು ಹುಟ್ಟೋದು ಅಂತ ಬೆನ್ ತಟ್ಟಿ ಬೆಳೆಸ್ತಾರೆ. ಬಸ್ರಿಂದ ಬಂದಿದ್ದು ಬಾಯ್ ಮಾತಕ್ಕೆ ಬಗ್ಗುತ್ತಾ? ಇಷ್ಟಕ್ಕೂ ನೀನ್ ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ABCD ಗೊತ್ತಿಲ್ದ್ರೆ ಹಳ್ಳಿಗ ಮಾಡು, ಕೊಟ್ಟಿಗೆ ಸಾರಿಸ್ತಾನೆ, ಬೆಣ್ಣಿ ತರ್ತಾನೆ, 4 ಜನ ಗುಂಪು ಕಟ್ಕೊಂಡು ರಾಜಕೀಯ ಮಾಡ್ತಾನೆ ಅಂತ ತಾನೆ. ಐ ಆಮ್ ದೇವೇಂದ್ರ, M.Tech ಫ್ರಮ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಫ್ ಲಂಡನ್. ಮೈ ವೈಫ್ ಉಮಾ, MSc ಇಂಟಿಗ್ರೇಟೆಡ್ ಮ್ಯಾಥಮೆಟಿಕ್ಸ್. ಪ್ರೀತಿಸಿ ಮದುವೆ ಆದ್ವಿ. ಜನಪದನೇ ನಮ್ಮ ಉಸಿರು, ಹಳ್ಳಿಯೇ ನಮ್ಮ ಪ್ರಾಣ, ಅದ್ರ ಉದ್ಧಾರನೇ ನಮ್ಮ ಜೀವನ ಅನ್ಕೊಂಡು ಓಡೋಡಿ ಬಂದ್ವಿ. ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡಿದ್ ಯಾರು? ದ್ವೇಷದ ದಳ್ಳೂರಿಯಲ್ಲಿ ಬೆಂದು ಕರ್ಕಲಾಗಿದ್ದ ನನ್ನ ತಂದೆಯ ಶವ. ಆವೇಶದಲ್ಲಿ ಕೂಗ್ತಾ ಇದ್ದ ಗಂಡಸರ ಧ್ವನಿಯಲ್ಲಿ, ಶಾಪ ಹಾಕ್ತಾ ಇದ್ದ ಹೆಂಗಸರ ಕಣ್ಣೀರಲ್ಲಿ, ಹೊಸದಾಗಿ ಬೆಂಕಿ ತರ ಹುಟ್ಟುತ್ತಾ ಇದ್ದ ಯುವಕರನ್ನು. ಸಮಸ್ಯೆಗಳಿಗೆ ಸಮಂಜಸವಾದ ಉತ್ತರ ಹುಡುಕ್ಬೇಕು, ಶಾಂತಿಯುತವಾದ ಬಾಳ್ವೆ ಮಾಡ್ಬೇಕು ಅಂತ ಬಂದವನು ನಾನೇ ಬದಲಾದೆ.
ನನ್ನ ತಂದೆ ಸಾವು ನನ್ನ ಕೈಗೆ ಮಚ್ಚಿಕೊಡ್ತು. ಪ್ರತಿ ದಿವಸ ನಾನು ಜೀವಂತವಾಗಿ ಬರ್ತೀನೋ ಶವವಾಗಿ ಬರ್ತೀನೋ ಅಂತ ಇವಳು ಕಾಯೋದನ್ನ ನೋಡಿ ರಾತ್ರಿ ಪೂರ ನೋವು ಅನುಭವಿಸ್ತೀನಿ. ಈ ನರಕ ನಮಗೆ ಸಾಕು, ಮುಂದಿನ ಪೀಳಿಗೆಗೆ ಬೇಡ ಅಂತ ನಾವು ಮಕ್ಕಳೇ ಬೇಡ ಅನ್ಕೊಂಡ್ವಿ. ಇವರೇ ನಮ್ಮ ಮಕ್ಕಳು, ಇವರೇ ನಮ್ಮ ನೆಂಟೆಸ್ಟ್ರು, ಇವರೇ ನಮ್ಮ ಸಂಸಾರ. ಇವ್ರನ್ನ ದೂರ ಇಟ್ಟು ಓದಿಸ್ತಾ ಇರೋದು ಈ ಹಿಂಸಾಚಾರ ಇವ್ರ ನೆನಪು ಬರ್ದೇ ಇರ್ಲಿ ಅಂತ. ನಮ್ಮನ್ನು ಮರ್ತರೂ ಪರವಾಗಿಲ್ಲ, ದ್ವೇಷ ಇವ್ರಿಗೆ ಜ್ಞಾಪಕ ಬರ್ದೇ ಇರ್ಲಿ ಅಂತ. ಮನುಷ್ಯರಾಗಿ ಹುಟ್ಟಿದ ಮೇಲೆ ದೇವ್ರನ್ನ ಕಾಣ್ಬೇಕು ಅಂತಾರೆ. ಆದ್ರೆ ಇಲ್ಲಿ ಮೊದಲು ಮನುಷ್ಯನೇ ಸಿಗ್ತಾ ಇಲ್ಲ, ಹಿಂದ್ ದೇವರಲ್ಲಿ ಸಿಗ್ತಾನೆ. ಮನುಷ್ಯರನ್ನ ಸೃಷ್ಟಿ ಮಾಡಬೇಕು, ಅವ್ರು ನೋಡಿ ನಾವು ಇನ್ನೂ ಮನುಷ್ಯರಾಗಿದ್ದೀವಲ್ಲ ಅಂತ ಸಮಾಧಾನ ಪಟ್ಕೋಬೇಕು. ಒಳ್ಳೆ ಮನುಷ್ಯರು ಸಿಕ್ಕಿದ್ರೆ ಸಾಕು, ಅವರಲ್ಲೇ ದೇವ್ರನ್ನ ಕಾಣ್ತೀವಿ, ಅವ್ರನ್ನೇ ದೇವ್ರ ಅನ್ಕೋತೀವಿ. ನೀವ್ ಅರ್ಸೋ ರಕ್ತನ ಕುಂಕುಮ ಅಂತ ನನ್ನ ಹಣೆಗೆ ಇಟ್ಕೊಂಡು ನನಗ್ ಸಾಕು ಹೋಗಿದೆ. ಒಂದು ಮಾತು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ ಭೂಮಿ ಇರೋವರೆಗೂ ನಿಮ್ಗಳಿಗೆ ಈ ದ್ವೇಷ ತಪ್ಪಿದ್ದಲ್ಲ. ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದೇ ಕುರ್ಚಿ ಪಕ್ಕ ಇನ್ನು 2 ಕುರ್ಚಿ ಹಾಕಿ ನಾನೇ ನನ್ನ ಕೈಯಾರ ಸೇವೆ ಮಾಡ್ತೀನಿ. ಆದ್ರೆ ಆದ್ರೆ ನೀವು ಶವಗಳಾಗಿ ಬಂದ್ರೆ ನಿಮ್ಮನ್ನು ಹೊತ್ತಾಕೋ ಶಕ್ತಿ ತಾಯಿಗಿಲ್ಲ ಕಂಡ್ರು. ನಿಮ್ಮನ್ನ ಹೆತ್ತಿದ ತಪ್ಪಿಗೆ ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಬೆಳ್ಕರಿಯೋದೊಳಗೆ ಎಲ್ಲಾದ್ರೂ ಹೊರಟೋಗ್ರೋ. ಓಡೋಗಂತ್ಯಾ? ಇಲ್ಲ, ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.